ಹಾಯ್ ಗಾಯ್ಸ್, ಎಲ್ಲರಿಗೂ ಈ ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಮೇಲೆ ಅಂತೂ ಸ್ಕ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಸ್ಕ್ರೋಲ್ ಮಾಡಬೇಕಂದ್ರೆ ನಾನು ಇದೊಂದು ಟಾಪಿಕ್ ಹೇಳ್ತೀನಿ. ನಿಮ್ಮ ಮನೇಲಿ ಏನಾದ್ರು ಹೆಣ್ಮಕ್ಳಿದ್ರೆ ಕಾಲೇಜ್ಗೆ ಹೋಗ್ತಿದ್ರೆ ದಯವಿಟ್ಟು ಅಂಥವ್ರಂತೂ ಮೇಲ್ಗಡೆ ಅಂತೂ ಸ್ಕ್ರೋಲ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೊಂದು ಘಟನೆ ಹೇಳ್ತೀನಿ. ಇದು 2 days ಬ್ಯಾಕ್ ನಡೆದಿರೋದು. ಇನ್ ಬೆಂಗಳೂರು ಮಲ್ಲೇಶ್ವರಂ ಮಂತ್ರಿ ಮಾಲ್ ಹಿಂದ್ಗಡೆ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅಲ್ಲೊಂದು ಹುಡುಗಿ ಶವ ಸಿಕ್ಕಿದೆ. ಕುತ್ತಿಗೆ ಕೊಯ್ದಿದ್ದಾರೆ, ಕಣ್ಣಿಗೆ ಖಾರದ ಪುಡಿ ಹಾಕಿದ್ದಾರೆ. ಏನಕ್ಕಪ್ಪ ಅಂತಾರೆ, ಏನು ರೀಸನ್ನು ಅಂತ ಅಂದರೆ, ಹುಡುಗಿನ ಕೇಳಿದ್ದಾನೆ, ಮದುವೆ ಆಗ್ತೀಯಾ, ನನ್ನ ಇಷ್ಟಪಡ್ತೀಯಾ ಅಂತ. ಆ ಹುಡುಗಿ ಇಲ್ಲ, ನಾನು ಓದಬೇಕು ಅಂದಿರೋದಕ್ಕೋಸ್ಕರ ಸೇಡನ್ನು ಇಟ್ಕೊಂಡು 3 ತಿಂಗಳಿಂದ ಪ್ಲ್ಯಾನ್ ಹಾಕ್ಬಿಟ್ಟು ಆ ಹುಡುಗಿನ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳ್ಬಿಟ್ಟು ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಟ್ಟು ಕುತ್ತಿಗೆ ಕೊಯ್ದಿದ್ದಾನೆ. ತುಂಬ ಕ್ರೂರಿ. ಇಂಥ ನನ್ನ ಮಕ್ಕಳು ಎಲ್ಲಾದರೂ ಸಿಕ್ಕರೆ ಚೆನ್ನಾಗಿ ಚಪ್ಪಲಿ ತೊಗೊಂಡಾಕಿ ಅಲ್ಲೇ ಕೊಲೆ ಮಾಡಿಬಿಡ್ಬೇಕು ಹೇಳ್ತೀನಿ. ಹಾಗೆ ಹೆಣ್ಮಕ್ಳಿಗೆ ಏನಾದ್ರು ನಿಮ್ಮನ್ನು ಯಾರಾದರೂ ಫಾಲೋ ಮಾಡ್ತಿದ್ದಾರೆ, ಇಲ್ಲ ನಿಮ್ಗೇನಾದ್ರು ಅನುಮಾನ ಬರ್ತಿದೆ ಅಂತಂದರೆ ದಯವಿಟ್ಟು ನಿಮ್ಮ ಮನೆಯವ್ರಿಗಾಗಲಿ ಇಲ್ಲ ಪೊಲೀಸರು ನಿಮಗೋಸ್ಕರನೇ ಇರೋದು. ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಹೇಳಿಬಿಡಿ, ನನಗೆ ಈ ಥರ ಅನುಮಾನ ಬರ್ತಿದೆ, ನನ್ನಿಂದ ಡೈಲಿ ಫಾಲೋ ಮಾಡ್ತಿದ್ದಾನೆ, ನನ್ನ ನೋಡ್ತಿದ್ದಾನೆ ಅಂತ ಅಂದರೆ ದಯವಿಟ್ಟು ಪೊಲೀಸವ್ರಿಗೆ ಹೇಳಿಬಿಡಿ. ಯಾಕಂದರೆ ನಿಮ್ಮ ಜೀವನೇ ಹೋಗೋದು. ಪ್ಲೀಸ್ ಹೇಳ್ತಾ ಇದ್ದೀನಿ. ಹಾಗೆ ಹುಡುಗಿ ಹೆಸರು ಬಂದ್ಬಿಟ್ಟು ಯಾಮಿನಿ ಅಂತ ಹೇಳ್ಬಿಟ್ಟು, ಅವಳು ಸ್ವಲ್ಪ ಚಿಕ್ಕದಾಗಿ ಸ್ಟೋರಿ ಹೇಳ್ತೀನಿ ನೋಡಿ, ನಿಮಗೆ ಜೀವ ಜಲ್ ಅನ್ನುತ್ತೆ. ಅವಳು ರೀಸೆಂಟಾಗೆ ಈಗ 2nd PUC ಮುಗಿಸ್ಬಿಟ್ಟು ನೀಟೆಲ್ಲ ಪ್ರಿಪೇರ್ ಆಗಿಬಿಟ್ಟು ನೀಟಲ್ಲಿ B.Pharmacy ಸೀಟ್ ಸಿಕ್ಕಿದೆ. ಸೊ ಡಾಕ್ಟ್ರ್ ಆಗಬೇಕು ಅನ್ನೋ ಕನಸು ಇಟ್ಕೊಂಡಿದ್ಲು. ಆ ಕನಸನ್ನು ತನ್ನ ಫ್ರೆಂಡ್ ಹತ್ರ, ಅಂದರೆ ತೇಜಸ್ ಅನ್ನೋ ಫ್ರೆಂಡ್ ಹತ್ರ, PUC ಫ್ರೆಂಡ್ ಹತ್ರನೂ ಶೇರ್ ಮಾಡಿದ್ದಾಳೆ ಅವಳು. ಹಾಗೆ ತುಂಬ ಬಡ ಕುಟುಂಬದಿಂದನೇ ಅವರು ಬಂದಿರೋದು, ಏನು ರಿಚ್ ಏನಲ್ಲ, ಏನು ಪೊಲಿಟಿಷಿಯನ್ಸ್ ಅಲ್ಲ, ಏನೂ ಅಲ್ಲ. B.Pharmacy ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ರು. ಅವ್ರ ಮನೆ ಎದುರುಗಡೆನೇ ವಿಘ್ನೇಶ್ ಅನ್ನೋ ಹುಡುಗ. ಅವ್ನು ನೋಡೋಕ್ಕೇನಷ್ಟು ಚೆನ್ನಾಗಿಲ್ಲ. ಅವ್ನು ಏನು ಕೆಲಸ ಮಾಡ್ತಿದ್ದಾನೆ ಅಂತಲೂ ಇಲ್ಲಿವರೆಗೂ ಅವ್ರ ಏರಿಯಾದವ್ರಿಗೆ ಯಾರಿಗೂ ಗೊತ್ತೂ ಇಲ್ವಂತೆ. ಸೊ ಇಲ್ಲಿ 6 months ಬ್ಯಾಕು ನಡು ದಾರಿಯಲ್ಲೇ ಯಾಮಿನಿನ ನಿಲ್ಲಿಸ್ಕೊಂಡು ತಾಳಿ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಪೊಲೀಸವರು ವಿಚಾರಣೆ ಮಾಡಿದ್ದಾರೆ. ಸೊ ಬರ್ಕೊಟ್ಟಿದ್ದಾನೆ ಅಂತ ಅವನು, ನಾನು ಇನ್ನೂ ಹುಡುಗಿ ಸವಾಸಕ್ಕೆ ಹೋಗಲ್ಲ, ನಾನು ದಯವಿಟ್ಟು ತಪ್ಪಾಯ್ತು ಅಂದಿದ್ದಕ್ಕೆ ಅವರು ಸುಮ್ಮನಾಗಿದ್ದಾರೆ. ಈ ಯಾಮಿನಿಯವ್ರ ತಂದೆ ತಾಯಿ ಅವರು ನಂಬಿಟ್ಟಿದ್ದಾರೆ ಆ ಹುಡುಗನ್ನ, ಇನ್ನೇನು ಮಾಡಲ್ಲ ನನ್ನ ಮಗಳು ಸೇಫು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾರೆ. ಬಟ್ ಅವನು ಎಷ್ಟು ಟ್ಯಾಲೆಂಟೆಡ್ ಅಂದರೆ 3-4 monthsಯಿಂದನೂ ಅವನು ಪ್ಲ್ಯಾನ್ ಹಾಕಿದ್ದಾನೆ, ಆ ಹುಡುಗಿನ ಮರ್ಡರ್ ಮಾಡಬೇಕು, ಹಿಂಗಾರು ನನಗೆ ಸಿಗದೆ ಇರೋದು ಬೇರೆಯವ್ರಿಗೆ ಸಿಗಬಾರ್ದು ಅಂತ. ಬಟ್ ಆ ಹುಡುಗಿ ಮೈಂಡಲ್ಲಿ ಇದ್ದಿದ್ದು ನಾನು ಓದಬೇಕು, ನಾನು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸು ತುಂಬ ಇತ್ತು. ಆ ತಂದೆ ತಾಯಿ ಅಳ್ತಿದ್ರೆ ನನಗೆ ಒಂಥರ ಇದಾಗುತ್ತೆ. ನಿಜವಾಗ್ಲೂ ಆ ವಿಡಿಯೋ ಸಿಗುತ್ತೆ ನೋಡಿ, ನಾನು ಲಿಂಕ್ ಕೊಡ್ತೀನಿ. ಅಂದರೆ ನಾನು ವಿಡಿಯೋ ಮಾಡಿಲ್ಲ. ಸೊ ಇದು ನ್ಯೂಸ್ ಚಾನಲಲ್ಲೆಲ್ಲ ಬರುತ್ತಲ್ವ, ಆ ಚಾನಲಲ್ಲಿ ಸಿಗುತ್ತೆ ನೋಡಿ. ಅದೇ ರೋಡಲ್ಲಿ ನಿಲ್ಲಿಸ್ಕೊಂಡು ತಾಳಿ ಕಟ್ಟೋದಕ್ಕೆ ಹೋದಾಗ ಹಿಂಗೆ ಮನೆಯವರೆಲ್ಲ ಜಗಳಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಕೇಸ್ ಹೋಗಿತ್ತು. ಹಾಗೇ ವಿಘ್ನೇಶ್ ಅವ್ರ ತಂದೆ ತಾಯಿನೂ ಹೋಗ್ಬಿಟ್ಟು ಹುಡುಗಿ ಮನೆಯಲ್ಲಿ ಕೇಳಿದ್ದಾರೆ, ನಿನ್ನ ಮಗಳನ್ನ ಕೊಡಿ, ನನ್ನ ಮಗ ಇಷ್ಟಪಡ್ತಿದ್ದಾನೆ, ಮದುವೆ ಆಗಲಿ ಅಂತ. ಸೊ ಇಲ್ಲಿ ಹುಡುಗಿ ಇಷ್ಟಪಟ್ಟಿದ್ರೆ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತು. ಹುಡುಗಿ ಇಷ್ಟಪಟ್ಟಿಲ್ಲ, ಇಲ್ಲ ನಾನು ಇನ್ನೂ ಓದಬೇಕು, ಅವನು ಏನು ಕೆಲಸ ಮಾಡ್ತಾನೆ, ಅವ್ನು ಎಲ್ಲಿರ್ತಾನೆ, ಅವ್ನು ಹಿಂಗೇನಂತ ನನಗೇನು ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾನು ಮದುವೆ ಆಗಲ್ಲ, ನಾನು ಓದಿ ಡಾಕ್ಟ್ರ್ ಆಗಬೇಕಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆಗಿತ್ತು. B.Pharmacy ಸ್ಟೂಡೆಂಟ್ಸ್ಗೆ ಈ ಮಂತಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೊ ಅದೇ ರೀತಿಯಾಗಿ ಗುರುವಾರ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು 12 ಗಂಟೆಗೆ ಎಕ್ಸಾಮ್ ಆಗೋಗುತ್ತೆ. ಅವಳು ಯಾವ ಕಾಲೇಜ್ ಅಂತ ನಾನು ಹೇಳಲ್ಲ, ಆ್ಯಕ್ಚುಲಿ ನಾನು ಓದ್ತಿದ್ದ ಕಾಲೇಜ್ ಹುಡುಗಿನೇ ಅವಳು, ನನ್ನ ಜೂನಿಯರ್. ಹೇಳ್ಕೊಳಕ್ಕೆ ತುಂಬ ಬೇಜಾರಾಗುತ್ತೆ, ಕಾಲೇಜ್ ನೇಮ್ ಹೇಳೋದಕ್ಕೆ ಹೋಗಲ್ಲ. ಆ ಹುಡುಗಿ ಎಕ್ಸಾಮ್ ಮುಗಿಸ್ಕೊಂಡು 2 o'clock ಅನ್ನಂಗೆ ನಡ್ಕೊಂಡು ಹೋಗ್ತಿದ್ರೆ ಆ ಹುಡುಗ ಫಾಲೋ ಮಾಡಿಬಿಟ್ಟು ಹೋಗಿ ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಟ್ಟು ಚಾಕುನಲ್ಲಿ ಕುತ್ತಿಗೆ ಕೊಯ್ದಿದ್ದಾನೆ. ಕೊಯ್ಬೇಕಾದ್ರೂ ಅಟ್ಲೀಸ್ಟ್ ಅವನಿಗೆ ಅವ್ರ ತಾಯಿ, ಅವ್ರ ಅಕ್ಕ, ಅವ್ರ ಮನೇಲಿರೋಂಥ ಹೆಣ್ಮಕ್ಳು ನೆನಪಾಗಿಲ್ಲ ಅವನಿಗೆ. ಅವ್ನ ಪ್ರೀತಿನೇ ಹೆಚ್ಚಾಗೋಯ್ತಿಲ್ಲಿ. ಪ್ರೀತಿ ಮಾಡೋರು ಹಿಂಗಲ್ಲ ಪ್ರೀತಿ ಮಾಡೋದು, ಹೇಳ್ತೀನಿ ಕೇಳಿ. ಸ್ಯಾಕ್ರಿಫೈಸ್ ಮಾಡಬೇಕು ಪ್ರೀತಿ ಮಾಡೋರೇ ಆಗಲಿ. ಸಾಯಿಸಿದ್ರೆ ಏನಕ್ಕೂ ಬರಲ್ಲ, ನೀನು ಜೈಲಿಗೆ ಹೋಗ್ತೀಯ, ಅವಳು ಮೇಲಕ್ಕೆ ಹೋಗ್ತಾಳೆ. ಅವಳು ನಂಬ್ಕೊಂಡಿರೋರು ಅದೇ ಬೀದಿ ಪಾಲಾಗ್ತಾಳೆ. ನಿನ್ನ ನಂಬ್ಕೊಂಡಿರೋ ತಂದೆ ತಾಯಿನೂ ಬೀದಿ ಪಾಲಾಗ್ತಾರೆ. ಆ ವಿಘ್ನೇಶ್ ಅನ್ನೋರು ನಿಮಗೆ ಫೋಟೋ ಹಾಕ್ತೀನಿ, ಅವನ್ನೆಲ್ಲರೂ ಸಿಕ್ಕಿದ್ರೆ ಅಲ್ಲೇ ಎನ್ಕೌಂಟ್ರ್ ಮಾಡಿಬಿಡಿ,
ಅಲ್ಲೇ ಚಪ್ಪಲಿ ತೊಗೊಂಡು ಬಾರಿಸ್ಬಿಡಿ ಹೇಳ್ತೀನಿ. ದಯವಿಟ್ಟು ಇದು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮನೆಯಲ್ಲೇ ಆಗಿ ಹೆಣ್ಮಗಳಾಗಿರ್ಬೋದು, ಇಲ್ಲ ನಿಮ್ಮನೆಯಲ್ಲೇ ಕಾಲೇಜ್ಗೆ ಹೋಗ್ತಾ ಇರ್ಬೋದು, ಅವ್ರಿಗೆ ಧೈರ್ಯ ತುಂಬಿ ಹೇಳಿ ಕಳಿಸಿ. ನಿಮ್ಮನ್ನು ಯಾರಿಗಾದ್ರು ಫಾಲೋ ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಮನೆಯವ್ರಿಗಾಗಲಿಲ್ಲ ಪೊಲೀಸವ್ರಿಗಾಗಲಿ ಒಂದು ಸಲ ಇನ್ಫಾರ್ಮ್ ಮಾಡಿ. ಯಾರನ್ನೇ ಆಗಲಿ ನಂಬಕ್ಕೆ ಹೋಗಬೇಡಿ ಜಾಸ್ತಿ. ಅಕ್ಕಪಕ್ಕ ಮನೆಯವರು ಅಣ್ಣ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನಂಬಕ್ಕಂತೂ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಮೋಸ ಮಾಡೇ ಮಾಡ್ತಾರೆ, ಅವರು ಬಿಡಲ್ಲ. ನೋಡಿ, ಇಷ್ಟು ಒಂದು ವರ್ಷದಿಂದ ಹೇಳಿದ 6 ತಿಂಗಳಾದಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು ಅಷ್ಟು ನಂಬಿಸ್ಬಿಟ್ಟು 3 ತಿಂಗಳಿಂದ ಸ್ಕೆಚ್ ಹಾಕ್ತಿದ್ದಾನೆ. ಅದು ವಾಟ್ಸಪ್ ಗ್ರೂಪಲ್ಲಿ ಅವನ ಜೊತೆಗೆ ಇನ್ನೂ 3 ಜನ ಕೈ ಜೋಡಿಸಿದ್ದಾರೆ. ಅದು ವಾಟ್ಸಪ್ ಗ್ರೂಪಲ್ಲಿ ಆ ಮಿಷಿನ್ ನೇಮ್ ಏನು ಗೊತ್ತಾ? ಮಿಷಿನ್ ಯಾಮಿನಿ ಪ್ರಿಯಾ ಅಂತೆ. ನೋಡಿ ಎಂತೆಂಥ ಜನಗಳಿರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಹುಡುಗಿರು ಬಿ ಕೇರ್ಫುಲ್ ಆಗಿರಿ. ನಿಮ್ಗೇನಾದ್ರು ಅನುಮಾನ ಬಂತಾರೆ ದಯವಿಟ್ಟು ಪೊಲೀಸವ್ರಿಗೆ ಕಾಲ್ ಮಾಡಿ ಪ್ಲೀಸ್, ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಇಷ್ಟೇ ನನ್ನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.